ಸಿನಿಮಾ ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ. ನನಗೆ ತುಂಬ ಖುಷಿಯಾಯಿತು. ಮತ್ತು ಭಾಳ ಚೆನ್ನಾಗಿ ತೆಗೆದಿದ್ದಾರೆ. ಯಾವುದೂ ಕೂಡ ಒಂದು ಕ್ಷಣನೂ ಕೂಡ ಜಾಮರ್ಲಿ ಅಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ಕು, ಸಾಂಗ್ಸು, ಕತೆ, ಫೈಟ್ಸು ಎಲ್ಲ ಚೆನ್ನಾಗಿದೆ. ನನಗೆ ಇಬ್ಬರು ನೋಡಿ ಭಾಳ ಖುಷಿಯಾಯಿತು. ಒಂಥರ ಅದ್ಭುತವಾದ ಸಿನಿಮಾ ನೋಡಿದ್ದೀನಿ. ನನಗೆಲ್ಲ ಅದ್ಭುತವಾದ ಸಿನಿಮಾ ಇದೆ. ಕನ್ನಡ ಸಿನಿಮಾದಲ್ಲಿ ಕನ್ನಡಕ್ಕೆ ಮಾಡಿರೋದು ತುಂಬ ಬ್ಯೂಟಿಫುಲ್ ಆಗಿದೆ. ನನಗೆ ತುಂಬ ಇಷ್ಟ ಆಯಿತು. ನಾನು ಹೆಂಗೆ ನೆನೆಸ್ಕೊತಿದ್ದೆ ನನ್ನ ಮಗ ರೂಪೇಶ್ ಶೆಟ್ಟಿ ಸಿನಿಮಾನ, ಜೈ ಅನ್ನೋ ಸಿನಿಮಾನ ಎಷ್ಟು ಖುಷಿ ಪಟ್ಟಿದ್ದೆ ನನಗೆ ಮಾತ್ರ ಗೊತ್ತು. ಕಾಯ್ತಾ ಇದ್ದೆ, ಇವತ್ತು ನೋಡಿದ್ದೀನಿ, ಖುಷಿಯಾಗಿದೆ. ನನ್ನ ಮಗಳು ನನ್ನ ಹೆಂಡತಿ ರೂಪೇಶ್ ಶೆಟ್ಟಿ ಏನು ಹೇಳ್ತಾರೆ ಒಂದು ಎರಡು ಮಾತು ಕೇಳಬೇಕು. ಸಿನಿಮಾ ನೋಡ್ಕೊಂಬಂದೆ. ಒಂದು ಬಾಳೆಯಲ್ಲೇ ಊಟ ಮಾಡ್ದಂಗಿತ್ತು. ಬಾಳೆಯಲ್ಲೆಲ್ಲ ಏನು ತಿನ್ನಬೇಕು ಏನು ಬಿಟ್ಟು ಅಚ್ಚುಕಟ್ಟಾದ. ಯಾಕಂತ ಹೇಳಿ ಈ ಸಿನಿಮಾ ಯಾಕೆ ಹೇಳ್ತಿದ್ರೆ, ಒಂದು ನಿರ್ದೇಶನ ಜೊತೆ ನಟನೆ ಗೆಲ್ಲೋದು ಬಹಳ ಕಷ್ಟವಾದ ಕೆಲಸ. ಅದರಲ್ಲಿ ಇತ್ತೀಚೆಗೆ ಕಾಂತಾರದಲ್ಲಿ ಗೆದ್ದಂಥ ನಮ್ಮ ರಿಷಬ್ ಶೆಟ್ಟಿ ನಿರ್ದೇಶನ ಮತ್ತು ನಟನೆಯಲ್ಲಿ ಹೆಂಗೆ ಗೆದ್ದಿದ್ದಾರೋ, ಈ ಸಿನಿಮಾನೂ ನಾನು ಹೃದಯದಂತರ ಹೇಳ್ತೀನಿ. ನನ್ನ ಗೆಳೆಯರಾದ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಬರಬೇಕಾದ್ರೆ ನಿಜವಾಗ್ ನಂಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಲಿಟ್ಲ್ ಎಕ್ಸ್ಪೆಕ್ಟೇಷನ್ ಇತ್ತು. ನಿಜವಾಗ್ಲೂ ಒಂದು ಅಚ್ಚುಕಟ್ಟಾದ ಸಿನಿಮಾ ಮಾಡಿರ್ತಾರೆ ಅಂತ. ಬಟ್ ಎಕ್ಸ್ಪೆಕ್ಟೇಷನ್ ಮೀರಿದಂಥ ಒಂದು ಸಿನಿಮಾ ಇದು. ನನ್ನ ಸಿನಿಮಾ ಡೈರೆಕ್ಷನಲ್ಲಿ ಒಳ್ಳೆಯದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಮ್ಮ ಬಿಗ್ ಬಾಸ್ನ ನನ್ನ ಆತ್ಮೀಯ ಗೆಳೆಯ ರೂಪೇಶ್ ಶೆಟ್ಟಿ ಸುಂದರವಾದಂಥ ಒಂದು ಚಿತ್ರವನ್ನು ಕನ್ನಡಿಗರಿಗೆ ಕೊಟ್ಟಿದ್ದಾರೆ. ಸೂಪರ್ ಸೋ ನಾವೆಲ್ಲರೂ ನೋಡಿದ್ದೀವಿ, ನಕ್ಕದು. ಅದೇ ರೀತಿಯ ಒಂದು ನಗುವಿನ ಟಾನಿಕ್ನ ಕೊಡೋದಕ್ಕೆ ಜೈ ಅಂತ ಹೇಳಿ ಜೊತೆಗೆ ಬಂದು ಇದರಲ್ಲಿ ಕೇವಲ ಹಾಸ್ಯ ಅಲ್ಲದೆ ಒಂದು ಸಮಾಜಮುಖಿ ಕಾಳಜಿಯನ್ನು ಇಟ್ಟುಕೊಂಡು ಇವತ್ತೊಂದು ರಾಜಕೀಯ ಪಕ್ಷಗಳಾಗಿರ್ಬೋದು ಅಥವಾ ರಾಜಕೀಯ ನಾಯಕರಾಗಿರಬಹುದು ಯಾವ ರೀತಿ ನಮ್ಮ ಒಂದು ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಕಾರ್ಯಕರ್ತರನ್ನ ಬಳಸ್ಕೊಳ್ಳೋದಾಗಿರ್ಬೋದು, ಒಂದಷ್ಟು ಮತ್ತು ನಿಜ ಸಮಸ್ಯೆಗಳ ಬಗ್ಗೆ ಅವ್ರು ಮಾತನಾಡದೆ ಅವರು ಮಾಡ್ತಕ್ಕಂಥ ಕೆಲಸಗಳೇನು ಇದನ್ನೆಲ್ಲ ನಾವು ಅರ್ಥಕೋಬೇಕು ಹೇಗೆ ಅಂತ ತನ್ನದನ್ನು ಭಾಳ ವಿಭಿನ್ನವಾಗಿ ತೋರಿಸೋದಕ್ಕೆ ಒಂದು ಒಳ್ಳೆಯ ಚಿತ್ರವನ್ನು ನಮ್ಮ ರೂಪೇಶ್ ಶೆಟ್ಟಿ ಅವರು ಮಾಡಿರ್ತಾರೆ. ನಮಗೆ ಇನ್ನೊಂದೇನು ಅಂದರೆ ಭಾಳ ಖುಷಿ, ನಮ್ಮ ಸ್ಯಾಂಡಲ್ವುಡ್ಗೆ ಮತ್ತು ಕನ್ನಡ ಸಿನಿಮಾ ರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತ ದೊಡ್ಡ ದೊಡ್ಡ ಮಾತುಗಳು ಕೇಳಿ ಬರ್ತಿರುವ ಈ ಸಮಯದಲ್ಲಿ ರೂಪೇಶ್ ಶೆಟ್ಟಿ ನಾಡಿನಿಂದ ಒಂದು ಒಳ್ಳೆಯ ಸಿನಿಮಾನ ತಂದಿದ್ದಾರೆ. ಜಿರೈ ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸ್ಟಾರ್ಟ್ ಮಾಡ್ತಾರೆ ಏನಾದ್ರು ಹುಡುಗರು ನಾನು ಮಾತಾಡ್ತೀನಿ. ನೀನೇ ನಿಜವಾಗ್ಲೂ ಭಾರಿ ಖುಷಿ ಆಯಿತು. ಸುಮಾರು ದಿನ ಆಗಿತ್ತು, ಬಟ್ ಇವತ್ತು ಏನೋ ಗೊತ್ತಿಲ್ಲ, ಬ್ರದರ್ ಫೋನ್ ಮಾಡಿದ್ರು, ಭಾರಿ ಖುಷಿ ಆಯಿತು. ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅದು ಹೇಳ್ಕೊಳಕ್ಕಾಗ್ತಾಯಿಲ್ಲ ಅಂತ ಅದ್ಭುತವಾದಂಥ ಪಿಕ್ಚರ್ ಇದು. ಜೈ ಪಿಕ್ಚರು ಎಲ್ಲೂ ನಮಗೆ ಬೇಜಾರಂತ ಇಲ್ಲಿ ಬೇಜಾರಾಗ್ಬೋದು, ಅಲ್ಲಿ ಬೇಜಾರಾಗ್ಬೋದು ಅಂತ ನಮ್ಮ ಥಾಟಲ್ಲಿ ಏನಾದರೂ ಬಂದ್ರೂ ಯಾವ ಕ್ಷಣದಲ್ಲೂ ಆಗಲ್ಲ. ಅಷ್ಟು ಅದ್ಭುತವಾಗಿದೆ ಪಿಕ್ಚರು. ಲಿಟ್ರಲಿ ಒಂದು ಕಡೆ ಕುಂತ್ಕೊಂಡು ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ದೇವರಣಗಳಣ ಇವರ ಪ್ರಾಮಿಸಿಂಗ್ ಆ್ಯಕ್ಟ್ರ್. ತುಂಬ ಇಂಡಿಯಾದಲ್ಲಿ ಒಂದು ಅಪ್ಕಮಿಂಗ್ ಏನಾದರೂ ಕರ್ನಾಟಕ ಅಲ್ಲ, ಇಂಡಿಯಾದಲ್ಲಿ ಒಂದು ಅಪ್ಕಮಿಂಗ್ ಹೀರೋ ಯಾರಾದರೂ ಬರ್ತಾ ಇದ್ದರೆ ಅದು ನಮ್ಮ ರೂಪೇಶ್ ಶೆಟ್ಟಿ ಅವರು. ದೇವರನ್ನ ಇದು ಯಾವುದೇ ರೀತಿ ಹೊಗಳಕ್ಕಲ್ಲ, ಮಾಡೋಕ್ಕಲ್ಲ. ಅವ್ರಿಗೂ ನಮಗೂ ಕನೆಕ್ಟ್ ಕಮ್ಮಿ, ಹಂಗೆ ಹೋಗ್ತಾ ಬರ್ತಾ ಆಯ್ ಬಾಯ್ ಅಷ್ಟೇ. ದೇವರನ್ನ ಅದರಿಂದ ಏನಿಲ್ಲ. ಬಟ್ 100% ಮನಸ್ಪೂರ ಹೇಳ್ತಾ ಇದ್ದೀನಿ. ಸಿನಿಮಾ ನಾನು ಅನ್ಕೊಂಡು ಆ್ಯಕ್ಚುಲಿ ತುಳು ಮೂವಿ ಅಲ್ವೇನೋ ಅಂದ್ಕೊಂಡು ನಾನು ಯೋಚನೆ ಮಾಡ್ತಿದ್ದೆ ಹೆಂಗಪ್ಪ ಇದು ಅರ್ಥ ಆಗುತ್ತೆ ಅಂತ. ಬಟ್ ನೋಡಿದ್ರೆ ಕನ್ನಡದಲ್ಲಿದೆ, ಭಾಳ ಖುಷಿ ಆಯಿತು ನನಗೆ ಆ್ಯಕ್ಚುಲಿ. ಬಟ್ ಇನ್ನೊಂದೇನೆಂದರೆ ನಿಮಗೆ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡ್ಬೋದು. ಈಗ ಏನು ಸೂಫ್ರಮ್ ಸೋ ಬಂತು, ನಿಜ ಹೇಳ್ತೀನಿ, ಅದ್ಭುತವಾಗಿದೆ. ಈ ಸಿನಿಮಾನು ಬ್ಯೂಟಿಫುಲ್ ಆಗಿದೆ. ಇಷ್ಟು ಕಾಮಿಡಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಯೂಶಲಿ ನಾನು ನಕ್ಕಿ ತುಂಬ ಕಾಮಿಡಿ ಯೂಶಲಿ ನಗಲ್ಲ, ಕಾಮಿಡಿ ಮಾಡೋ ನಗ್ಸಲಿದೆಯಲ್ಲ ಅದು ಅದ್ಭುತ. ಅದು ಆಮೇಲೆ ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ. ನೋಡಿದ್ರೆ ಎಲ್ಲ ಸಿನಿಮಾದಲ್ಲೂ ಕಬಡ್ಡಿ ನೋಡಿದ್ವಿ, ಬಟ್ ಈ ಸಿನಿಮಾದಲ್ಲಿ ಅದಕ್ಕಿಂತ ಅದ್ಭುತವಾದ ಕಬಡ್ಡಿ ಅಂತ ಅನ್ಸ್ಬಿಡ್ತು. ಇಲ್ಲ ಬಟ್ ಇದು ಪ್ರತಿ ಸಿನಿಮಾ ಹೇಳ್ತಾ ಇದ್ರೆ ಹೇಳಕ್ಕಾಗಲ್ಲ ಅಣ್ಣ. ಆಫ್ಟರ್ ಲಾಂಗ್ ಟೈಮ್ ಇಷ್ಟು ನಕ್ಕಿದ್ದು ನಾನು ಒಂದು ಸಿನಿಮಾದಲ್ಲಿ. ಒಂದು ನನ್ನ ರೂಟ್ಗೆ ಒಂದು ಕನೆಕ್ಷನ್ ಇತ್ತು, ಮ್ಯಾಂಗ್ಳೂರಿಯನ್ ರೂಟ್ಸ್ಗೆ. ಆ್ಯಂಡ್ ರೂಪೇಶ್, ಐ ಹ್ಯಾವ್ ಸೀನ್ ಹಿಮ್ ಸಿನ್ಸ್ ಆಲ್ಮೋಸ್ಟ್ 13 years ನಾವು. ರೂಪೇಶ್ ಅವ್ರ ಜರ್ನಿನ ನೋಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಐ ಥಿಂಕ್ ಈಸ್ ಒನ್ ಆಫ್ ದಿ ಫೈನೆಸ್ಟ್ ಆ್ಯಕ್ಟರ್ಸ್ ಇನ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಥ್ರೂ ಔಟ್
ಔಟ್ ದ ಸಿನಿಮಾ. ನಿಜವಾಗ್ಲೂ ಇದೊಂದು ಜನರಲಿ ಅಂದ್ಕೊಂಡಿರ್ತೀರ ಪ್ರೀಮಿಯರ್ಗೆ ಬಂದು ಒಂದು ರಿವ್ಯೂ ಹೇಳಬೇಕಂತ ಹೇಳ್ತಾ ಇದ್ದೀನಿ ಅಂತ. ನಿಜವಾಗ್ಲೂ ಇಲ್ಲ. ಯು ಹ್ಯಾವ್ ಟು ಕಮ್ ಆ್ಯಂಡ್ ವಾಚ್ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಒಂದು ಸ್ಟ್ರೆಸ್ಫುಲ್ ವೀಕ್ ಅಂತ ಇರುತ್ತೆ ಗೊತ್ತಾ, ಆ ವೀಕೆಂಡ್ಗೆ ಬಂದು ಜೈ ನೋಡಿ. 100% ಆ 2 hours 2.5 hours ಏನಿದೆ ಥ್ರೂ ಔಟ್ ನೀವು ಅಷ್ಟು ನಗ್ತೀರಾ ಸಿನಿಮಾದಲ್ಲಿ. ಆ್ಯಂಡ್ ಅದ್ವಿತಿ ಆ್ಯಸ್ ಯೂಶ್ವಲ್ ಅದ್ವಿತಿ ಆ್ಯಸ್ ಯೂಶ್ವಲ್ ಲುಕ್ಸ್ ಬ್ಯೂಟಿಫುಲ್. ತುಂಬ ಎವ್ರಿ ಫ್ರೇಮಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ. ಆ್ಯಂಡ್ ದ ಟೆಕ್ನಿಷಿಯನ್ಸ್ ಹವ್ ಡನ್ ಅ ಗ್ರೇಟ್ ಜಾಬ್. ದ ಮ್ಯೂಸಿಕ್, ದ ಸಿನಿಮಾಟೋಗ್ರಫಿ, ಎವ್ರಿಥಿಂಗ್ ಈಸ್ ವಂಡರ್ಫುಲ್. ಸ್ಪೆಷಲಿ ನಮ್ಮ ಅರವಿಂದ್ ಅಣ್ಣ ಅವ್ರು ಬಂದಾಗ ಅಂತ ಸೋ ಎಕ್ಸೈಟೆಡ್. ಎಷ್ಟು ಎಕ್ಸೈಟ್ಮೆಂಟ್ ಇತ್ತಂದರೆ ಒಬ್ಬೊಬ್ಬರು ಬಂದಾಗ. ಮತ್ತು ನಾನು ಐ ಥಿಂಕ್ ಅಫ್ಕೋರ್ಸ್ ತುಂಬ ಸಿನಿಮಾಗಳು ನೋಡ್ಕೊಂಡು ಬರ್ತಾ ಇದ್ದೀವಿ ಫ್ರಮ್ ಪಾಸ್ಟ್ ಸಮ್ ಇಯರ್ಸ್. ಬಟ್ ಜೈ ಈಸ್ ಒನ್ ಸಿನಿಮಾ ದಟ್ ಎವ್ರಿಬಡಿ ನಿಮ್ಮ ಫ್ಯಾಮಿಲಿ ಜೊತೆ, ಇಟ್ಸ್ ನಾಟ್ ದ್ಯಾಟ್ ಓಕೆ ಫ್ರೆಂಡ್ಸ್ ಜೊತೆನೇ ಬರಬೇಕಂತ ಏನಿಲ್ಲ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ. ದಯವಿಟ್ಟು ಥಿಯೇಟರ್ಸ್ ಬಂದು ಸಿನಿಮಾ ನೋಡಿ. ಆ್ಯಂಡ್ ಇಂಥ ಸಿನಿಮಾನ ನಾವೆಲ್ಲರೂ ಗೆಲ್ಲಿಸಬೇಕು. ಇಟ್ ಇಸ್ ಅ ರಿಕ್ವೆಸ್ಟ್ ಫ್ರಮ್ ಮೀ ಟು ದ ಮೀಡಿಯಾ ಆಸ್ ವೆಲ್. ಎಲ್ಲರೂ ಈ ಸಿನಿಮಾನ ಪ್ರಮೋಟ್ ಮಾಡಿ. ರೂಪೇಶ್ ಶೆಟ್ಟಿ ಬ್ರದರ್ ಇರ್ತಾರೆ. ಜೈ ಅನ್ನೋ ಪಿಕ್ಚರಲ್ಲಿ ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗ್ ಎಲ್ಲದರಲ್ಲೂ ಜೈ ಅನ್ಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಂದು ಪೊಲಿಟಿಕಲ್ ಸಬ್ಜೆಕ್ಟು, ನಮ್ಮ ಊರ ಕಡೆ ಪೊಲಿಟಿಕ್ಸ್ ಹೇಗಾಗುತ್ತೆ, ಹೇಗೆ ಮಾಡ್ತಾರೆ ಅಂತ ನಮ್ಮೂರಿಗೆ ಒಂದು ಬ್ರಿಡ್ಜ್ ಮಾಡಿಸ್ಕೊಂಡು ಸೊ ಆಲ್ ದಿ ಬೆಸ್ಟ್. ಜೈ ಪಿಕ್ಚರ್ ಇನ್ನೂ ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕು. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಭಾಳ ನಮ್ಮ ಒಂದು 2 ವರ್ಷ ಆಯಿತು ಮೀಟ್ ಮಾಡಿ. ಯಾಕೆಂದ್ರೆ ಅವರು ಬಿಸಿ, ನಾವು ಬಿಸಿ. ಸೊ ಜೈ 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 ಅಂತ ಹೇಳ್ಬಿಟ್ಟು ಹೋಗಲ್ಲ. ಸೊ ನಾವು ಕಾಮಿಡಿಯನ್ನಾಗಿ ನಾವು ಆ್ಯಕ್ಚುಲಿ ಟೆನ್ಷನ್ಸ್ಗಳಿದ್ದಾಗ ನಾನು ಪ್ರಾಮಿಸ್ ಹೇಳ್ತೀನಿ, ನಾವು ನಗೋದು ಒಂದು ಸ್ವಲ್ಪ ಕಮ್ಮಿ, ಯಾಕಂದರೆ ಕಾಮಿಡಿಗಳು. ಬಟ್ ಒಟ್ಟೆ ನೋವು ಬರೋ ಥರ ನಗಾಡಿದ್ದೀನಿ. ಬಟ್ ನಾನು ಕೇಳಬೇಕಾಗಿರೋದು ಸ್ಟೋರಿ ಬರೆಯೋದು ಓಕೆ, ಈ ಕಾಮಿಡಿ ಬರೆಯೋದು ಯಾವಾಗ ಕಲ್ತಿರೋ. ಇಷ್ಟು ಚೆನ್ನಾಗಿ ಕಾಮಿಡಿ ಬರ್ದವ್ರು ಅಂದರೆ ನಮ್ಮ ಗಿಚ್ಚಿಗೆ ಬಂದು ಒಂದು 2 ಸ್ಕ್ರಿಪ್ಟಾಗಿ ಬರ್ಕೊಡ್ರಿ. ನಿಮ್ಮ ಒಂದು ಡೈರೆಕ್ಷನ್ನ ನಾವು ನಿಮ್ಮ ರೇಟಿಂಗಲ್ಲಿ ಒಂದು ಸ್ವಲ್ಪ ನಾವು ಮಾಡೋಣ ಅಂತ ಅನಿಸ್ತದೆ. ತುಂಬ ಅದ್ಭುತವಾಗಿದೆ ಸಿನಿಮಾ. ಆ್ಯಕ್ಚುಲಿ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ನನಗೆ ಒಂದೊಂದು ಫ್ರೇಮಲ್ಲಿ ಪ್ರಾಮಿಸ್ ಇವ್ರು ಹೆಂಗೆ ಕಾಣ್ತಿದ್ರು ಅಂದರೆ ನಮಗೆ ಎಷ್ಟು ಥರ ಕಾಣ್ತಿದ್ರು. ಪ್ರಾಮಿಸ್ ಹಂಗೆ ಕಾಣ್ತಿದ್ದೆ ನಾನು. ಅಲ್ಲೂ ಹೇಳ್ತಿದ್ದೆ, ಇಲ್ಲೂ ಹೇಳ್ತೀನಿ, ಎಷ್ಟು ಥರ ಕಾಣ್ತಿದ್ರು. ಸೊ ಅದಾದಮೇಲೆ ನನಗೆ ತೃಪ್ತಿಯಾಗಿ ನಾನು ಮನಸಾರೆ ನಾನು ನಕ್ಕಿದ್ದು ಜೈಯಲ್ಲೇ. ಜೈ ಯಾವಾಗಲೂ ನಿಮ್ಮ ಮನಸ್ಸು ನಿಮ್ಮ ಮುಖದಲ್ಲಿ ನಗುನು ತಂದು ಕೊಡುತ್ತೆ. ಬನ್ನಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಜೈನ ಗೆಲ್ಲಿಸಿ ಅಂತ ಕೇಳ್ತೀನಿ. ಆದಷ್ಟು ಥ್ಯಾಂಕ್ ಯು ಸೊ ಮಚ್. ನಿಜವಾಗ್ಲೂ ಭಾಳ ಖುಷಿ ಆಗ್ತಿದೆ. ಫಸ್ಟ್ ಈ ನನ್ನ ಮಗನ್ನ ಹಗ್ಬಾರ್ಬೇಕು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೂಪರ್. ನಿಜ ಹೇಳಿ, ಅಂದರೆ ನಾವೆಲ್ಲ ಒಂದೇ ಇಂಡಸ್ಟ್ರಿ, ಅಂದರೆ ತುಳು ಸಿನಿಮಾ. ಸೊ ತುಳು ಸಿನಿಮಾ ಜೈ ನಾಡಿದ್ದು ಊರಿಗೆ ಹೋಗ್ಬಿಟ್ಟು ತುಳಲ್ಲಿ ನೋಡ್ತೀನಿ. ಹೆಮ್ಮೆ ಅನಿಸ್ತಾ ಇದೆ. ಇವನು ಕೂಡ ನನ್ನ ಊರಿನವನೇ. ನನ್ನ ಮನೆಯಿಂದ 1-2 ಕಿಲೋಮೀಟರ್ ಅಷ್ಟೇ ಇವ್ರ ಮನೆ ಇರೋದು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವರ ಪರಿಶ್ರಮ ಅಂದರೆ ಸ್ವಂತ ಪರಿಶ್ರಮ ಮತ್ತು ಸ್ವಂತ ಹಠದಿಂದ ಎದ್ದು ಬಂದಂಥ ಒಂದು ಅದ್ಭುತವಾದ ಶಬ್ದನೇ ಸಿಗ್ತಿಲ್ಲ, ಖಾಲಿ ಪ್ರತಿಭೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಅಲ್ಲಿ ತುಂಬ ದೊಡ್ಡ ಸ್ಟ್ರಗಲ್ ಇದೆ. ಇವತ್ತು ಸಿನಿಮಾ ನೋಡಿದಾಗ ನಂಗೆ ಅನಿಸ್ತು, ನಿಜವಾಗ್ಲೂ ಒಂದು ಪೊಲಿಟಿಕಲ್ ಡ್ರಾಮಾನ ಇಷ್ಟು ಎಂಟರ್ಟೈನಿಂಗ್ ಆಗಿ ಬರೆಯೋಕ್ಕೆ, ಡೈರೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಇವರು ನಿಜವಾಗ್ಲೂ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಥರ ಕಾಡ್ತಾರೆ ಇವರು. ಸುಳ್ಳು ಹೇಳ್ತಿಲ್ಲ, ಸತ್ಯ. ಆ್ಯಕ್ಷನ್ ಆಗಿರಲಿ, ಕಾಮಿಡಿ ಆಗಿರಲಿ, ನಮ್ಮ ಕರಾವಳಿಯ ಎಲ್ಲ ಅದ್ಭುತವಾದ ನಟರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಸುನಿಲ್ ಶೆಟ್ಟಿ ಸರ್ ಅದೊಂದು ಬರೀ ಕ್ಯಾಮಿಯೋ ಥರ ಇಲ್ಲ, ಅವರು ಕೂಡ ಕಂಪ್ಲೀಟ್ ಫುಲ್ ಫಿಲ್ಮಲ್ಲಿ ಇದ್ದಂಗೆ ನನಗೆ ಭಾಸ ಆಯಿತು. ನಿಜವಾಗ್ಲೂ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ರೂಪೇಶ್ ಅವರು. ಆ್ಯಂಡ್ ಅದ್ವಿತಿ ಇವರು ಕೂಡ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಥಿಯೇಟ್ರಲ್ಲಿ ನಾನು ಸುಮ್ಮನೆ ಹೇಳ್ತಿರೋದು, ಪ್ರೀಮಿಯರ್ ಶೋ ಅಂದಮೇಲೆ ನಾವು ಸುಮ್ಮನೆ ಹೊಗಳ್ತಿರ್ತೀವಿ. ಬಟ್ ಆ್ಯಕ್ಚುಲಿ ಹೇಳ್ತೀನಿ, ಥಿಯೇಟ್ರಲ್ಲಿ ಭಾಳ ಎಂಜಾಯ್ ಮಾಡ್ತಾಯಿದ್ರು. ನನ್ನ ಪಕ್ಕದಲ್ಲಿ ಕೂತಿರೋರು ಕೂಡ ಬಿದ್ದು ಎದ್ದೆಲ್ಲ ನಗ್ತಾಯಿದ್ರು. ಇವ್ನು ಸೀಟ್ ಎಜ್ಜಲ್ಲಿ ಕೂತಿದ್ದ. ನಾವು ಜೊತೆಲೇ ಸಿನಿಮಾ ನೋಡಿದ್ದು. ದಯವಿಟ್ಟು ಎಲ್ಲರೂ ಕೂಡ ನೋಡಿ. ಆ್ಯಂಡ್ ಊರ್ದಕ್ಕೆಲ್ಲ ಪಂಪಿನಿ ಜೈ ಮಾತಕ್ಕಲ್ಲ ಪೆರ್ಮೆಡ್ ಜೈ ಪಂಪಿನಂಚಿನ ಸಿನಿಮಾ ಧೈರ್ಯದ ತೂಲೆ. ಆ್ಯಂಡ್ ಕಾಂಗ್ರ್ಯಾಚುಲೇಷನ್ ರೂಪೇಶ್. ಥ್ಯಾಂಕ್ ಯು ಸೊ ಮಚ್. ನೀವೊಂದು ಬರ್ತಾ ಇದೆ ಒಂದು ಸಿನಿಮಾ. ಅದಾಗಲಿ ಬೇಗ ಓಕೆ. ಜೈಗೆ ನಮ್ಮದು ಡಬಲ್ ಜೈ. ಯಾಕಂದರೆ ರೂಪೇಶ್ ನನ್ನ ಸಿನಿಮಾ ಅಂದರೆ ನಾನೇ ಆಸ್ ಆಡಿಯನ್ಸ್ ಬರ್ತೀನಿ. ಯಾಕಂದರೆ ಅಷ್ಟು ನಗು ಇರುತ್ತೆ, ಅಷ್ಟು ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಸಿನಿಮಾ ಅಂತೂ ಸಕ್ಕತ್ತಾಗಿದೆ. ಸೊ ಎಲ್ಲರ ಕೇಳ್ಕೊಳ್ಳೋದಿಷ್ಟೇ, ಯಾರು ಈ ಸಿನಿಮಾನ ದಯವಿಟ್ಟು ಮಿಸ್ ಮಾಡಬೇಡಿ. ಅಷ್ಟು ಸೂಪರ್ ಆಗಿದೆ. ಪ್ರತಿಯೊಂದು ಆ್ಯಕ್ಟರ್ಸ್ ಇರ್ಬೋದು, ಫನ್ ಇರ್ಬೋದು, ಎಮೋಷನ್ ಇರ್ಬೋದು, ಪ್ರತಿಯೊಂದು ಕೂತ ಕನೆಕ್ಟ್ ಆಗುತ್ತೆ. ಸೊ ದಯವಿಟ್ಟು ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ. ಜೈ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.
ನನಗೆ ರೂಪೇಶ್ ಶೆಟ್ಟಿ ಅವರು ನಿನ್ನೆ ಕಾಲ್ ಮಾಡಿದ್ರು, ಅದು ಧನು ಸರಿಂದ ನಂಬರ್ ಇಸ್ಕೊಂಡು ಕಾಲ್ ಮಾಡಿದ್ರು. ನಾನು ಒಂದೇ ಮಾತು, ನನ್ನ ಬರ್ಡೇ ಇತ್ತು, ಅದಕ್ಕೆ ಅವ್ರನ್ನ ಇನ್ವೈಟ್ ಮಾಡಿದೆ. ಆದರೆ ಅವ್ರು ಪಾಪ ಬ್ಯುಸಿ ಇರ್ತಾರೆ, ಬರೋಕ್ಕಾಗಲಿಲ್ಲ. ಇವತ್ತು ನಾನು ಅವರು ಮರ್ಯಾದೆಗೆ, ಅಂದರೆ ನನ್ನ ಪರಿಚಯ ಇಲ್ಲ ಏನಿಲ್ಲ, ಫೇಸ್ ಟು ಫೇಸ್ ಒಂದು ದಿವಸನೂ ನೋಡಿಲ್ಲ. ಇವತ್ತು ಅವ್ರು ಇನ್ವೈಟ್ ಮಾಡಿದ್ರು, ಖುಷಿಯಿಂದ ನಿದ್ದೆ ಆಗಿಲ್ಲ, ವಾಯ್ಸ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ, ಆದರೂ ಬಂದೆ. ಯಾವ ಲೆವೆಲ್ಗೆ ಮೂವಿ ಮಾಡಿದ್ದಾರೆ ಅಂದರೆ, ಈ ನಡುವೆ ನಾನು ಯಾವ ಮೂವಿ ನೋಡಿದ್ದೀನಿ ಅದೆಲ್ಲ ಒಂಥರ ಯಾವಾಗ ಮುಗಿಯುತ್ತಪ್ಪ, ಆಮೇಲೆ ಎಳೆಯುತ್ತೆ, ಒಂಥರ ಉದ್ದಾಟ ಅನಿಸುತ್ತೆ. ನನಗೆ ಇಂಟರ್ವ್ಯೂಲ್ ಬಂದಿದ್ದು ಬರೀ ಅರ್ಧ ಗಂಟೆಯಲ್ಲಿ ಬಂದಾಗಾಯಿತು. ಅಷ್ಟು ಫ್ಲೋ, ಕೂತ್ಕೊಂಡಿದ್ದು ಮಗ್ನ ಆಗಿಬಿಟ್ಟಿದೆ ಅದರೊಳಗಡೆ, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಕಾಮಿಡಿ ಅಂತೂ ಸ್ಟಾರ್ಟಿಂಗಲ್ಲೇ ಅಷ್ಟು ನಗ್ತಾ ಇದ್ದೀನಿ, ಅಷ್ಟು ನ್ಯಾಚುರಲಾಗಿ ಮಾಡಿದ್ದಾರೆ. ಆಮೇಲೆ ಒಂದು ಇವ್ರ ಆ್ಯಕ್ಟಿಂಗ್ ಆಗಲಿ, ಇವ್ರ ಫೈಟಿಂಗ್ ಆಗಲಿ ನೆಕ್ಸ್ಟ್ ಲೆವೆಲ್ಗಿದೆ. ಮೂವಿ ಅಂತೂ ಈ ನಡುವೆ ಇರೋದ್ರಲ್ಲಿ ಸೂಪರ್ ಹಿಟ್ ಮೂವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು 100% 100 ಡೇಸ್ ಓಡುತ್ತೆ. ನಾನು ಚಾಲೆಂಜ್ ಮಾಡ್ತೀನಿ. ಇವ್ರಿಗೆ ಒಳ್ಳೆಯದಾಗಲಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸೊ ಹೇಳೋದಕ್ಕೆ ಏನೂ ಸಿನಿಮಾ ತುಂಬ ಚೆನ್ನಾಗಿ ಓಡ್ತಾ ಇದೆ. ತುಳುವಲ್ಲಂತೂ ತುಂಬ ರೆಕಾರ್ಡ್ಗಳನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿದೆ. ಇದಕ್ಕೆಲ್ಲ ಕಾರಣ ನೋಡಿರೋಂತಹ ಜನರು. ಒಂದು ರೀತಿಯಲ್ಲಿ ನಮ್ಮ 2 ವರ್ಷದ ಶ್ರಮ ಇದು. ಜೈ ಅನ್ನುವಂತಹ ಸಿನಿಮಾ ಒಂದು ತುಳುವಲ್ಲಿ ಆ ಪೊಟೆನ್ಷಿಯಲ್ ಇದೆ ಅನ್ನೋವಂಥದ್ದು ನನಗೆ ಯಾವತ್ತೂ ಕಾಡ್ತಾ ಇದ್ದಂಥ ವಿಚಾರ. ತುಳು ಸಿನಿಮಾ ಕೂಡ ಕೇವಲ ತುಳುನಾಡಿನಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆಗಳಲ್ಲೂ ಅಟ್ ಎ ಟೈಮ್ ರಿಲೀಸ್ ಆಗಬೇಕು, ಜನರು ಇನ್ನಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ನೋಡಬೇಕು ಅನ್ನೋವಂಥದ್ದು ನನ್ನ ಯಾವತ್ತೂ ಒಂದು ಕನಸಾಗಿತ್ತು. ಆ್ಯಂಡ್ ಜೈ ಮುಖೇನ ಆ ಕನಸು ನನಸಾಗ್ತಾ ಇದೆ. 100ಕ್ಕಿಂತ ಹೆಚ್ಚಿನ ಥಿಯೇಟರ್ಗಳಲ್ಲಿ ರಿಲೀಸ್ ಆಯಿತು. ಆ್ಯಂಡ್ ಅದ್ಭುತವಾದಂತಹ ರೆಸ್ಪಾನ್ಸ್ ಬಂತು. ಆ್ಯಂಡ್ ಬೆಂಗಳೂರಿನಲ್ಲೂ ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲ ಕಡೆಗಳಲ್ಲಿ ಜನ ನೋಡಿ ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ ಸುನಿಲ್ ಶೆಟ್ಟಿ ಅವರಿಗೆ ನನ್ನ ದೊಡ್ಡ ಅಭಿನಂದನೆ. ಬಿಕಾಸ್ ಬಂದಂಥ ಪ್ರತಿಯೊಬ್ಬರು ಅವ್ರ ಬಗ್ಗೆ ಮಾತಾಡಿದ್ರೆ. ಆ್ಯಂಡ್ ನನ್ನ ಎಲ್ಲ ಕಲಾವಿದರಿಗೆ ಥ್ಯಾಂಕ್ ಯು. ಆ್ಯಂಡ್ ನನ್ನನ್ನು ನಂಬಿ ಇಷ್ಟು ದೊಡ್ಡ ಥ್ಯಾಂಕ್ ಯು. ಎಸ್.